ಹಲೋ ನಮಸ್ತೆ. ಜ್ಞಾನಜ್ಯೋತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಜ್ಯೋತಿ. ಹಿಂದಿನ ತರಗತಿಯಲ್ಲಿ ನಾವು ಕೆಲವೊಂದು ರೇಖಾಭ್ಯಾಸವನ್ನು ಮಾಡೋದನ್ನು ಕಲ್ತ್ಕೊಂಡ್ವಿ. ಅಂದರೆ ಮಕ್ಕಳಿಗೆ ಯಾವ ಥರ ನಾವು ರೇಖೆಯ ಮೂಲಕ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೆ ಸ್ನೇಹಿತರೆ. ರೇಖೆಗಳ ಮುಖಾಂತರವಾಗಿ ನಾವು ಮಕ್ಕಳಿಗೆ ಹೇಗೆ ಕೆಲವೊಂದು ಮೆಥಡಲ್ಲಿ ನಾವು ಹೇಳ್ಕೊಡ್ಬೋದು ಅಂಥೇಳಿ. ಹಾಗೆಯೇ ಇವತ್ತು ನಾನು ಅಕ್ಷರವನ್ನು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಫಸ್ಟು ಈಗ ರೇಖೆ ಕೈಯಲ್ಲಿ ಬರೆಯೋದು ಎಲ್ಲ ಗೊತ್ತಾಯಿತು ಆ ಮಕ್ಕಳಿಗೆ ಅಂತ ಅಂದ್ಕೊಳ್ಳೋಣ. ಬಟ್ ಆ ಮಕ್ಕಳಿಗೆ ಹೇಗೆ ಹೇಳ್ಕೊಡೋದು ಅನ್ನೋದ್ರ ಬಗ್ಗೆ ನಾನೊಂದು ಸುಮ್ಮನೆ ಒಂದು ತೋರಿಸ್ತೀನಿ. ಫಸ್ಟು ಹೀಗೆ ಸೊನ್ನೆಯನ್ನು ಬರೆಸ್ಬೇಕು. ಕನ್ನಡ ಎಸ್ಪೆಷಲಿ ಕನ್ನಡ ಅಕ್ಷರವನ್ನು ಬರೆಸುವಾಗ ಈ ಥರ ಅಂದರೆ ಈ ಗೆರೆಯ ಮಧ್ಯಭಾಗದಲ್ಲಿ ಬರೋ ಥರ ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೋಡಿ, ಈ ಸೊನ್ನೆ ಇದೆಯಲ್ಲ, ಈ ಗೆರೆ ಮತ್ತು ಈ ಗೆರೆ ಇವೆರಡರ ಮಧ್ಯೆ ಇರಬೇಕು. ಆಚೆಗೆ ಹೋಗಬಾರ್ದು, ಈಚೆಗೆ ಹೋಗಬಾರ್ದು ಅಂಥೇಳಿ ಆ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ತದನಂತರದಲ್ಲಿ ಸ್ಲೇಟಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದಲ್ಲೇ ಆಗಿರ್ಬೋದು, ತಿದ್ದೋದಕ್ಕೆ ನಾವು ಹೆಂಗೂ ಕೊಡ್ತೀವಲ್ವ. ಅದ್ರ ಜೊತೆಗೆ ತಿದ್ದಿದ ನಂತರ ಅಕ್ಷರ ಬರೀತಾನಲ್ಲ, ಆ ಅಕ್ಷರ ಹೀಗೆ ಹೀಗಿರಬೇಕು. ಫಸ್ಟು ಹೇಗೆ ನಾವು ಪ್ರಾಕ್ಟೀಸ್ ಮಾಡಿಸೋದು ಅಂತಂದರೆ, ಜಸ್ಟ್ ಈ ಒಂದು ಮೆಥಡನ್ನು ಫಾಲೋ ಮಾಡಿ. ಇದು ಬರಿತಾ ಗೊತ್ತಾಗುತ್ತೆ ಮಗುಗೆ. ಇಷ್ಟೇ. ಹೀಗೆ ಫಸ್ಟ್ ಹಾಕೋದು ನೋಡಿ, ಹೀಗೆ ಹಾಕ್ಕೊಳ್ಳೋದು, ಹೀಗೆ ಒಂದು ಸೊನ್ನೆ ಕೊಡೋದು, ಮೇಲಿಂದ ತಂದು ಹೀಗೆ ತಗೊಳ್ಳೋದು, ಇಲ್ಲಿ ಒಂದು ಹಿಂಗೆ ಸೊನ್ನೆ ಸುತ್ತೋದು, ಇದನ್ನು ಮೇಲೆ ತಂದು ಇಷ್ಟೇ. ಈ ಥರ ಮೆಥಡನ್ನು ನೀವು ಮಕ್ಕಳಿಗೆ ಫಾಲೋ ಮಾಡಿಸ್ಬೇಕು. ಫಸ್ಟು ಹಿಂಗೆ ಬರೀತವೆ, ಆಮೇಲೆ ಆ ಮಕ್ಕಳೇ ತನ್ನಿಂದ ತಾನಾಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ನೆಕ್ಸ್ಟು ಅದಕ್ಕೂ ಕೂಡ ಸೇಮ್ ತಿರುಗಿಸ್ಬೇಕು. ಆಕೆ ಒಳಗೆ ತಗೋಬೇಕು, ಬಲಮೈ ಇದು ಎಡಕ್ಕೆ ತಗೊಬಂದರೆ ಆಕೆ ಹೊರಮೈಯಿಂದ ನಾವು ತಗೊಳ್ಬೇಕು ಅಂತ ಹೇಳಿ ಹೇಗೆ ಬರಿಬೇಕು. ಈ ಥರ ನಾವು ಹಾಕ್ಕೊಂಡು ಹೋಗಿರಬೇಕು. ಇಲ್ಲಿ ಕೂಡ ಸೊನ್ನೆ ಸುತ್ತುವಂಥದ್ದು ಕೆಳಗೆ ತೊಗೊಂಬರಬೇಕು. ಇಲ್ಲಿ ಸೊನ್ನೆ ಸುತ್ತುವಂಥದ್ದು ಕೆಳಗೆ ತರಬೇಕು. ಇಲ್ಲಿ ಸೊನ್ನೆ ಸುತ್ತುವಂಥದ್ದು ಕೆಳಗೆ ತರಬೇಕು. ಇಷ್ಟೇ. ನೆಕ್ಸ್ಟು ಆಯಿತು. ನೆಕ್ಸ್ಟು ಸೊನ್ನೆ, ಅಡ್ಡಗೆರೆ, ತಲಗಟ್ಟು, ಹೊಟ್ಟೆ ಸೀಳು, ಈ ಮೆಥಡಲ್ಲಿ ಮಾಡ್ಕೊಂಡು ಬಂದರೆ ಆಯಿತು. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಸೊನ್ನೆ, ಅಡ್ಡಗೆರೆ,
ಹೀಗೆ ಹೊಟ್ಟೆ ಸೀಳು, ಇದೇ ಮೆಥಡಲ್ಲಿ ಪುಟ್ಟ ಮಕ್ಕಳಿಗೆ ನೀವು ಹೇಳ್ಕೊಡ್ತಾ ಬರಬೇಕು ವರ್ಣಮಾಲೆಯಲ್ಲಿ. ನೆಕ್ಸ್ಟು ಹೇಗೆ ಬರೆಯೋದು, ಲೈಕ್ ಎ ಸ್ನೇಕ್ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ಥರ ಹಾಕಿದ ಮೇಲೆ ಇಷ್ಟೇ ನೋಡಿ, ಸ್ನೇಕ್, ಬೇಗ ಅರ್ಥ ಆಗುತ್ತೆ ಮಕ್ಕಳಿಗೆ, ಬೇಗ ಬೇಗ ಕಲಿಯೋಕ್ಕೆ ಶುರು ಮಾಡ್ತಾರೆ. ನೀಟಾಗಿ ಎಲ್ಲದನ್ನು ಒಂದಾದ ನಂತರ ಒಂದು ಕಲಿತಾ ಬರ್ತಾರೆ. ಞ ಞ ಞ. ಸ್ನೇಹಿತರೆ, ಈ ರೀತಿಯಲ್ಲಿ ನಾವು ಕೆಲವೊಂದು ಅಕ್ಷರಗಳನ್ನ ಮಕ್ಕಳಿಗೆ ತುಂಬ ಈಸಿ ಮೆಥಡಲ್ಲಿ ಮಕ್ಕಳಿಗೆ ನಾವು ಪ್ರಾಕ್ಟೀಸ್ ಮಾಡಿದಾಗ ಖಂಡಿತವಾಗ್ಲೂ ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಹಾಗೆಯೇ ಚ ಎನ್ನು ಹೇಗೆ ಮಾಡೋದು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು, ಚ ನೋಡಿ, ಇದು ನಾವು ರೇಖಾಭ್ಯಾಸವನ್ನು ಪ್ರಾಕ್ಟೀಸ್ ಮಾಡುವಾಗ ಹಾಕುವಂಥದ್ದು ಛ. ಜ ಝ ಞ. ನಮಗೆ ಫಸ್ಟ್ ಹೇಳ್ಕೊಟ್ಟಿರೋದು ಹೀಗೆ ಟೀಚರ್ಸ್, ಹೇಗೆ ಗೊತ್ತಾ, ಈ ಕಡೆ ಹೀಗೆ ನೆಕ್ಸ್ಟ್ ಹೀಗೆ. ಸೊ ನೆಕ್ಸ್ಟು ತಿದ್ದಕ್ಕೆ ಶುರು ಮಾಡ್ತಾನೆ, ಅಕ್ಷರ ತಿದ್ದಿ ಮಗು ಬರೆಯೋಕ್ಕೆ ಶುರು ಮಾಡುತ್ತೆ. ಟ 0 ಠ ಡ ಢ ನ. ನಾನು ಕೂಡ ಅಷ್ಟೇ ಹೀಗೆ ಈ ಥರ ನಮಗೆ ಹೇಳಿಕೊಟ್ಟಿರೋದು. ಸೊ ಹೀಗೆ ನ. ನೆಕ್ಸ್ಟು ತಿದ್ದುತ್ತಾ ಮಗು ಹೀಗೆ ತಿದ್ದುತ್ತೆ, ಟ ಡ ಡ ಣ. ನೆಕ್ಸ್ಟು ತ ಹಿಂಗೆ ಬರೆಯೋದು, ಮೂರು ಫಸ್ಟಿಗೆ ಬರೀರಿ. ನೆಕ್ಸ್ಟು ತಲಗಟ್ಟು ಹಾಕಿ, ತ ಥ ದ ಧ ನ. ಪ ಫ ಬ ಭ ಮ. ಯ ರ ಲ ವ ಶ ಸ ಹ ಲ. ಸ್ನೇಹಿತರೆ, ಈ ರೀತಿಯಲ್ಲಿ ವರ್ಣಮಾಲೆಯನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಫಸ್ಟು ಕಷ್ಟ ಆಗುತ್ತೆ. ಆ ಅಕ್ಷರವನ್ನು ಈಗ ತಿದ್ದುತ್ತೀವಲ್ಲ, ಸೊ ಅದೇ ತುಂಬ ಕಷ್ಟ. ಯಾಕೆಂದರೆ ಹೀಗೆ ಟ್ವಿಸ್ಟ್ ಮಾಡಿ ಮಗು ತಿರುಗಿಸ್ಬೇಕು. ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಅದಾದ ನಂತರ ಅಮ್ಮವರೆಗೆ ಯಾವಾಗ ಮಗು ಬರಿತಾ ಬಂತೋ ಅದ ನಂತರ ಸಂಪೂರ್ಣವಾಗಿ ಮಗು ಅಕ್ಷರ ಮತ್ತು ಈ ಪೆನ್ಸಿಲ್ ಇದೆಯಲ್ಲ ಅದ್ರ ಕೈ ಹಿಡಿತಕ್ಕೆ ಸಿಗ್ತಾ ಬರುತ್ತೆ. ಅಳಿಸು ಬರಿ. ಸೊ ಈ ರೀತಿಯ ಮೆಥಡಲ್ಲಿ ನಾವು ಮಕ್ಕಳಿಗೆ ಆರಾಮ್ಸೆ ಹೇಳ್ಕೊಡ್ಬೋದು ಸ್ನೇಹಿತರೆ. ಹಾಗೆಯೇ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಅಕ್ಷರಾಭ್ಯಾಸ ಮಾಡುವಾಗ
ನೆಕ್ಸ್ಟು ಒತ್ತಕ್ಷರನೇ ಬೇರೆ ಥರ ಇರುತ್ತೆ, ಹಾಗೆಯೇ ಕಾಗುಣಿತಗಳು ಕೂಡ ಬೇರೆ ಬೇರೆ ಇರುತ್ತೆ. ನಾನು ನಾಳಿನ ತರಗತಿಯಲ್ಲಿ ನಿಮಗೆ ಇವತ್ತು ಸಂಪೂರ್ಣವಾಗಿ ನಾನು ವರ್ಣಮಾಲೆಯನ್ನು ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ವರ್ಣಮಾಲೆ ಅಂದರೆ ಆ ಇಂದ ಳವರೆಗೆ ಅಕ್ಷರನ ಬರೆಯೋದನ್ನು ತೋರಿಸ್ಕೊಡ್ತೀನಿ. ನೆಕ್ಸ್ಟು ನಾಳಿನ ತರಗತಿಯಲ್ಲಿ ನಾನು ನಿಮಗೆ ಒತ್ತಕ್ಷರವನ್ನು ಯಾವ ಥರ ಬರೆಯೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಅದೇ ಮೆಥಡಲ್ಲಿ ನೀವು ಒತ್ತಕ್ಷರವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸ್ನೇಹಿತರೆ. ಬನ್ನಿ ವರ್ಣಮಾಲೆಯನ್ನು ಒಂದು ಕಡೆಯಿಂದ ಬರ್ಕೊಂಡು ಹೋಗೋಣ. ಈ ಉ ಊ ರು ಎ ಐ ಓ ಔ ಅಹ ಕ ಖ ಗ ಘ ಞ ಛ ಛ ಜ ಝ ಞ ಟ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಲ. ಮಕ್ಕಳಿಗೆ ಹಾಗೂ ಪೋಷಕರಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಹಾಗೆಯೇ ಮಕ್ಕಳಿಗೆ ಕಲಿಸೋದಕ್ಕೆ ಅಂದರೆ ಹೊಸದಾಗಿ ಅಂಗನವಾಡಿಯಿಂದ ಈಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿರೋ ಮಕ್ಕಳಿಗೆ, ಮಕ್ಕಳ ಪೇರೆಂಟ್ಸ್ಗೆ ಮಕ್ಕಳಿಗೆ ಕಲಿಸೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಈಸಿ ಮೆಥಡಲ್ಲಿ ನಾನು ಪಾಠವನ್ನು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನನ್ನ ಮುಂದಿನ ವಿಡಿಯೋದಲ್ಲಿ ಒತ್ತಕ್ಷರವನ್ನು ನಾನು ಪ್ರಾರಂಭ ಮಾಡ್ತೀನಿ. ಹಾಗೆಯೇ ಈ ಒಂದು ಇನ್ನೂ ಕಲಿಸುವಂತಹ ವಿಚಾರದಲ್ಲಿ ಇನ್ನಷ್ಟು ಈಸಿ ಮಾಡಿಕೊಡಿ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜ್ಞಾನಜ್ಯೋತಿ ಮಲ್ನಾಡ್ ಅಂತ ಹೇಳಿಬಿಟ್ಟು ನನ್ನ ಚಾನಲ್. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಈ ಒಂದು ಪಾಠದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತೀರಾ ಅಂತ ಅಂದ್ಕೊಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ.